ಅಣ್ಣ 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 ನನಗೆ 10,000 ರೂಪಾಯಿ ಬೇಕಾಗಿತ್ತು. ಯಾಕೆ ಕತ್ತೆಗಳು ಕೊಂಡ್ಕೋತೀಯಾ? ಏನಣ್ಣ, ನಾನು ಯಾರು? ನಾಗೇಗೌಡ್ರ ತಮ್ಮ ದಡ್ಡೇಗೌಡ ಅಲ್ಲ, ದೊಡ್ಡೇಗೌಡ. ದೊಡ್ಡ ಹೆಸರು ಮಾಡ್ಬೇಕು, ದೊಡ್ಡ ಲಾಯರ್ ಆಗ್ಬೇಕು, ಅದಕ್ಕೆ ಹೊಸ ಲಾ ಪುಸ್ತಕ ಕೊಂಡ್ಕೋಬೇಕು, ಆ ಕಾನೂನೆಲ್ಲ ಅರ್ದು ಕುಡಿಬೇಕು, ಹೊಸ ಕಾನೂನು ಕಂಡು ಹಿಡಬೇಕು. ಏನಣ್ಣ, 10,000 ರೂಪಾಯಿ ಕೊಡೋಣ. ಈಗಿರೋ ಪುಸ್ತಕನೆಲ್ಲ ತಿರುವಾಕ್ ನೋಡು. ನಿನಗೆ ಬೇಕಾಗಿರೋ ಕಾನೂನು ಯಾವ್ದಾರು ಹಾಳೆಲಿ ಅಂಟ್ಕೊಂಡಿರ್ಬೇಕು. ಅಣ್ಣ ಅಣ್ಣ ಅಣ್ಣ, ಅದಕ್ಕೆ ಹೇಳಿದ್ದು ನಿಮ್ಮಂತ ದಡ್ಡೇಗೌಡ್ರು ಅಲ್ಲಲ್ಲ ದೊಡ್ಡೇಗೌಡ್ರು ಹಳ್ಳಿಯಲ್ಲಿರೋದು ಬ್ಯಾಡ, ಸೀಟೆಯಲ್ಲಿರೋದೇ ಮೇಲು ಅಂತ. ಕೇಳಿದ್ರ ನನ್ನ ಮಾತು? ನೀನು ನನಗ್ ಬುದ್ಧಿ ಹೇಳಂಗಾಗ್ಬಿಟ್ಯಾ? ನಿನ್ ಕೆಲಸ ಇದು, ಅದನ್ನ ಮಾಡು. ಆಯ್ತು. ನಾನಿಲ್ಲಿರೋ ಉದ್ದೇಶನೇ ಬೇರೆ. ಲಾ ಪುಸ್ತಕನೆಲ್ಲ ಓದಿ 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 ಕ್ರಿಮಿನಲ್ ಬ್ರೈನ್ ಉಪಯೋಗಿಸಿ ನಮ್ಮಪ್ಪನ ಆಸೆ ಈಡೇರಿಸ್ಬೇಕು ಅಂತ. ಈಡೇರಿಸ್ತೀರಾ. ಮೊದಲು ನನ್ನ ಆಸೆ ನೆರವೇರಿಸ್ ಬನ್ನಿ. ನಾನು ಬೆಳಿಗ್ಗೆನೆ ಮಾಡ್ಕೊಂಡಿದ್ದೀನಿ. ಆ ಕತ್ತಿತಾ ಇಲ್ಲಿ, ನೀನು ನಾಳೆ ಬಾ, ಹೋಗ್. ಅಲ್ಲ, ಬೆಳಿಗ್ಗೆ ಮಾಡ್ಕೊಂಡೀಗ ಅದಕ್ಕೇನು ಕೆಲಸ? ಅದು ನನಗ್ ಬೇಕು. ಯಾಕೆ ಅಂತ? ಅದು ನನಗೆ ಬೇಕು ಅಂದೆ. ಬೇಕಾ? ಅರ್ಥವಾಯ್ತು. ಅಡ್ಬಿದ್ಯಾ ಬುದ್ಧಿ ಅವ್ರಿಗೆ? ಓಹೋ, ಏನಯ್ಯ ಮದುವೆ ಬಂದ್ಬಿಟ್ಟಿದ್ಯಾ? ಬಹಳ ಸಂತೋಷ. ಏನೇ ಪೆಟ್ ಕೇಳ್ಕೊಂಡ್ಬಿಟ್ಟಿದ್ಯಾ? ಇದು ಅರ್ಜೆಂಟ್ ಆಗಿ ಬೇಕಾಗಬಹುದು ಅಂತ ಹಿಡ್ಕೊಂಡು ಬಂದೆ. ಇವರೆಲ್ಲ ಗಿರಾಕಿನ? ಅಲ್ಲ, ನನ್ನ ಮಕ್ಕಳು. ಬಹಳ ಕಷ್ಟ ಪಟ್ಬಿಟ್ಟಿದ್ಯಾ. ಎಲ್ಲಾ ದೇವರಾಟ. ಬುದ್ಧಿ ಇವಳು. ಗೊತ್ತಾಯ್ತು, ನಿಮ್ ಫ್ಯಾಕ್ಟ್ರಿ ಬಂದಿದ್ದೀರಾ? ಎಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಹಂಗೆ ಇದನ್ನ ಹಿಡ್ಕೋ. ಆಯ್ತು ಬುದ್ಧಾರ. ನಮ್ಮ ಮಂಜಣ್ಣವ್ರ ಮೇಲೆ 200 300 ಇಟ್ಟೇ ಇರ್ತಾರೆ. ಅಂದ್ರೆ ಇಲ್ಲಿಗೆ ನಿಲ್ಸು ಅಂತ ಅರ್ಥ. ಯಾವ್ದಾದ್ ಫಿಗರ್ ನಮ್ಮೂರ್ನಾಗೆ ಅಲ್ಲೋಡು. ನಮ್ಮ ಯಜಮಾನ್ರು ನಾಗೇಗೌಡನ ತಂಗಿ ಮೋಹಿನಿಗಳಲ್ಲ ಅಮ್ಮ. ಏನ್ರ ಮೇಲೆ ಏನಿದು? ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀರಲ್ಲ, ಇದೇನ್ ಛತ್ರ ಅಂತ ತಿಳ್ಕೊಂಡ್ಬಿಟ್ರ? ಏನ್ರದು? ಲೇ ದೊಡ್ಡ, ಇವ್ರನ್ನ ಆಚೆ ಕಳ್ಸ. ಲೇ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪನಾದ್ರೂ ಆಯ್ತಾ? ಮುಂಜಾನೆ ಬಂದಿರಲ್ಲ ಬೇಡದಕ್ಕೆ, ಕಡ್ದ್ರೆ 4 ಕಾಳಾಗಂಗಿದ್ರ? ಅಯ್ಯೋ, ನಾವು ಕಣ್ಬುದಿ ನಿಮ್ ಮನೆ ದನಕಾಯಿ ಆಳುಗಳು. ನೀವೇನ್ರಲ್ಲ ನಿಮ್ಗೇನ್ ಬಂತು ದೊಡ್ಡ ರೋಗ? ಹೋಗೋ ಕಾಲ ಅಲ್ರಲ್ಲ. ತಲೆ ಬೋಳ್ಸ್ಕೊಂಡು ನಾಮ ಹಾಕೊಂಡ್ ಬಂದು ಹಿಂಗೆ ಬೆಳಿಗ್ಗೆನೆ ನಮ್ಮನೆ ಮುಂದೆ ನಿಂತಿದ್ರಲ್ಲ, ಯಾರಲ್ಲ ನಿಮ್ಗೆ ತಲೆ ಬೋಳ್ಸ್ ನಾಮ ಹಾಕಿದ್ದು? ತಲೆ ಬೋಳಿಸಿದ್ ನಾನು, ನಾಮ ಹಾಕಿದವರು. ಅವ್ರು ಅಂದ್ರೆ ಯಾರು? ತಂಗಿ ಮೋಹಿನಿ. ಹಲೋ ಸಿಸ್ಟರ್, ಹೌ ಆರ್ ಯು? ಫೈನ್. ಗುಡ್. ಮೋಹಿನಿ, ನನ್ನ ಮೊಮ್ಮಗಳು ಬಂಗಾರ. ಸಾಕು ದೃಷ್ಟಿ ತೆಗ್ದಿ ಸಾಕು. ಬೆರಳು ಮುರಿದು ಹೋದಿತ್ತು ಒಂದೇ. ನಿಮ್ಮಪ್ಪ ನಿನ್ಗೆ ಹೆಂಗಾರ ಸಾಕವ್ವ ಅಂತ ಹೆಸರಿಟ್ನೋ. ಅಯ್ಯೋ, ಏನವ್ವ ಇದು? ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬರೋದ್ ಬಿಟ್ಟು ಹೀಗ್ ಬಂದಿದ್ಯಾ? ಅಜ್ಜಿ, ಸೀರೆ ಅದು ನಿಮ್ ಕಾಲಕ್ಕೆ ಮುಗ್ದೋಯ್ತು. ಇದು ಫ್ಯಾಷನ್ ತುಂಡಲಂಗ. ಅದಕ್ಕೆ ನಮ್ಮ ಮೂರ್ಖನಿಗೆ ಈ ಗತಿ ಬಂದಿದ್ದು. ಮೂದೇವಿಗಳ ನನ್ ಮೊಮ್ಮಗಳ ಹೋಗ್ರ ಮಕ ತೊಳ್ಕೊ. ನಾನ್ ಕೊಟ್ಟಿರೋ ಶಿಕ್ಷೆ ಮುಗಿಯೋವರೆಗೂ ನೀವೆಲ್ಲ ಹೀಗೆ ಇರ್ಬೇಕು. ಇದು ಸಬ್ ಇನ್ಸ್ಪೆಕ್ಟರ್ ಕಾಳೇಗೌಡ್ರ ಮಗಳು ಕೊಟ್ಟಿರೋ ಆರ್ಡರ್. ಮೋಹಿನಿ, ಏನಮ್ಮ ಅಪ್ಪನ ಹೆಸರು ಹೇಳ್ತಾ ಇದೀಯಾ? ಮೋಹಿನಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಣ್ಣ. ನೀನ್ ಅತ್ತಾಗ ನೋಡ್ಕೊಳ. ಆಯ್ತು. ನೀನ್ ಇತ್ತಾಗ ನೋಡ್ಕೊಳ. ನೋಡ್ತಾ ಇವ್ನಿ. ಮುಂಜಾನೆ ಬರ್ತಾ ಇದ್ದಾರಲ್ಲ. ಅಂದಾನಿ ರಮೇಶ, ಗದ್ದೆಗೆ ನೀರ್ ಬಿಡ್ತಾರ್ರಿ. ನಾನ್ ಸ್ವಲ್ಪ ಕೆಲಸ ಆಯ್ತು, ಬಂದ್ಬಿಡ್ತೀನಿ. ಸರಿ ಬತ್ತಿ. ಆಯ್ತು ಬತ್ತಿ. ಮುಂಜಾನೆ ಅತ್ತಾಗ ಹೋಗ್ಬೇಡಿ, ಇತ್ತಾಗ ಬನ್ನಿ. ಬನ್ನಿ. ಕಮ್ಮಂಗಿ ನನ್ ಮಕ್ಳ. ಹೋಗ್ಬೇಡ್ರಿ. ಯಾಕ ಹೋಗ್ಬೇಡ ಅಂದ್ರೆ ಹೋಗ್ಬೇಡ್ರಿ. ನನ್ನ ಮಗನೇ ರೈಸ್ ಆದ್ರೆ ಬಿಡ್ತೀನಿ. ಈ ಕಡೆ ನೀವು ಓದಿದ್ದೀರಿ ಅಂತೀರಾ, ಆ ಕಡೆ ಅವಳು ಕಟ್ಟಾಕ್ಬಿಟ್ಟು ಓದಿದ್ದೀರಿ ಅಂತಾಳೆ. ನಾವೆಲ್ರಿ ಹೋಗಿ ಸಾಯೋದು? ಅವಳು ಯಾರ? ಅವಳು ನಾಗೇಗೌಡ ತಂಗಿಯವರು ಈಜಾಡ್ತಾವ್ರೆ. ನಮ್ ಕೆರೆಲ್ಲ? ನಮ್ ಕೆರೆಲಿ ಈಜಾಡ್ತಾವಳ? ಅದಕ್ಕೆ ನಮ್ಮನ್ನ ಇಲ್ಲಿ ಕಾವಲಾಕವ್ರೆ. ಬಿಚ್ಚೋ ಬದ್ಲು ನೀವು ಹೊರಟೋಗ್ಬಿಡಿ. ಹೋಗಲ್ಲ, ವಿಚಾರಿಸ್ಕೊಂಡ್ ಬರ್ತೀನಿ. ಇಲ್ಲೇ ರೀ. ನಾಚಿಕೆ ಬಂದ್ರ ನಿಮ್ಗೆ? ಒಂದ್ ಹೇಳಿ
ಈಜಾಡೋದನ್ನ ನೋಡೋದಕ್ಕೆ. ಹುಡುಗಿ ನಿನಗೆ ನಾಚಿಕೆ ಇಲ್ಲ ಅಂದ್ರೆ ನಾನು ಗಂಡ್ಸು, ನನಗ್ ನಾಚಿಕೆ ಆಗ್ತದ? ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ನಾನ್ ಯಾರು ಗೊತ್ತಾ? ನಾಗೇಗೌಡ್ರ ತಂಗಿ. ನೀನ್ ಯಾವನ್ ತಂಗಿ ಅದ್ರ ನನಗೇನು, ಇದು ನಮ್ ಕೆರೆ. ಇಲ್ಲಿ ಯಾವನಾದ್ರೂ ಈಜಾಡ್ಬೇಕು ಅಂದ್ರೆ ನನ್ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಯಾಕೆ ತಗೋಬೇಕು? ಇದೇ ನಿನ್ನ ಆಸ್ತಿನಾ? ಹೌದು, ಕಾವೇರಿ ನಮ್ದು, ಅದನ್ನ ಕುಡಿಯೋ ಜನ ನಮ್ಮವ್ರು. ಇದನ್ನ ಹರಾಜಲ್ಲಿ ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಅಮ್ಮಣ್ಣಿ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಾನು ಹೋಗಲ್ಲ. ಅದೇನ್ ಮಾಡ್ಕೋತೀಯೋ ಮಾಡ್ಕೋ, ಹೋಗು. ಏನ್ ಮಾಡ್ತೀನ? ನನ್ ಬಟ್ಟೆ ಹಾಕೋ ತಗೋತೀಯಾ? ಬಟ್ಟೆ ಕೊಡೋ. ಬಟ್ಟೆ ಬೇಕಾ? ತಗೋ. ಅಯ್ಯಯ್ಯೋ, ನಾನಿನ್ನು ಸುಮ್ಮನೆ ಬಿಡಲ್ಲ. ನಮ್ಮ ಅಣ್ಣಂದ್ರಿಗೆ ಹೇಳಿ ನಿನ್ ಕೈ ಕಾಲು ಮುರಿಸ್ತೀನಿ ಅಷ್ಟೇ. ಒಗೆಲ್ಲೇ, ನಾನ್ ರೈಸ್ ಆದ್ರೆ ಎಂತವನು ಅಂತ ನಿಮ್ ಅಣ್ಣದಿರಿಗೆ ಚೆನ್ನಾಗ್ ಗೊತ್ತು. ನೀನು ಹುಡುಗಿ ಅಂತ ಬಿಡ್ತಾ ಇದ್ದೀನಿ, ಏನಂತೀರಾ? ನಮಸ್ಕಾರ. ಏನ್ರಮ್ಮ, ಹೆಂಗಸ್ರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕಂಡವ್ರ ಮನೆ ವಿಷಯ ಮಾತಾಡಿ ಕೆಲಸ ಮಾಡಿ. ಕೆಲಸ ನೋಡ್ರಿ ಯಜಮಾನ್ರೆ, ಈ ಆಸ್ತಿ ಎಲ್ಲ ನಿಮ್ದೇನಾ? ಯಾಕೆ ಡೌಟಾ? ಸುಮ್ಮನೆ ಕೇಳಿದೆ. ನಿಮ್ಮ ಅಪ್ಪವ್ರ ಸಂಪಾದನೆ ಮಾಡಿದ, ನಿಮ್ ತಾತ ಅವ್ರ ಸಂಪಾದನೆ ಮಾಡಿದ? ನಮ್ ತಾತ ಅವರು. ಓಹೋ, ಹಿಂದಿನ ಕಾಲದ ಜನಕ್ಕೆ ಏನು ಗೊತ್ತಿಲ್ಲ ಅಂತ ಬೇಜಾರು ಮುಂಡಾಯಿಸ್ಬಿಟ್ಟಾರ ಬಿಡಿ. ನಾನ್ ರೈಸ್ ಆಗಿ ತುಂಬಾ ದಿನ ಆಯ್ತಲ್ಲ. ರೈಸ್ ಆಗ್ಬಿಡಿ. ಆ ಕಡೆ ತಿರ್ಗು. ಈಗ ಗೊತ್ತಾಯ್ತಾ ನಾನ್ ರೈಸ್ ಆದ್ರೆ ಹೆಂಗ್ ಗೊತ್ತಿಲ್ಲ? ಸೊಂಟ ಹೋಯ್ತು. ನಾನು ಹಿಂದೆ ಬಂದ್ರೆ ಹೆಂಗಿರ್ಬೇಕು? ಗಂಗಮ್ಮಯ್ಯೇ ಗಂಗಮ್ಮಯ್ಯೇ. ಯಾಕ್ರಮ್ಮ ಸುಮ್ಗಿರ ಕಾಯಕ್ಕಿಲ್ವಾ? ಏನ್ ಎಷ್ಟ್ ಜನ ಕಾಯ್ಬೇಕು ಅಂತಾನ? ಬಂದ್ಬಿಡಿ ನಾನು ಹಿಂದೆ, ನಾನು SP ಆಗೋಗ್ಬಿಡ್ತೀನಿ. ಏ, ನಾವೆಲ್ಲ ಆಡ್ತಿದೀವಿ, ನಮ್ ಪಾಡಿ ನಾವ್ ಕೆಲ್ಸ ಮಾಡ್ತಿದೀವಿ. ಗಂಗಮ್ಮಯ್ಯೇ ತುಂಗಮ್ಮ. ಯಾಕ್ರಮ್ಮ ಹೆಂಗೈತೆ? ಆಮೇಲೆ ನಾನು ರೈಸ್ ಆದ್ರೆ ಅಷ್ಟೇ. ನಾವ್ ಆಡ್ತಿಲ್ಲ ಅಂತ ಹೇಳ್ತಿಲ್ಲ ಚಿಕ್ಕ ಯಜಮಾನ್ರೆ. ನೀವು ಆಡ್ತಿಲ್ಲ, ಈ ನನ್ ಮಕ್ಳು ಆಡ್ತಿಲ್ಲ, ಇನ್ಯಾರು? ಯಾಕೆ ಒಳ್ಳೆ ಬಿರ್ಮನ್ಸೆ ತರ ನರಳ್ತಾ ಇದ್ಯಾ? ನಾನ್ ಯಾಕೆ ನರಳಿ? ನಾನು ಹಾಡ್ ಹೇಳ್ತಿದ್ದೀನಿ ಅಷ್ಟೇ. ಮೊದಲು ಇಲ್ಲ ಜಾಗ ಖಾಲಿ ಮಾಡಿ ಆ ಕಡೆ ಹೋಗಿ ಹಾಡಾದ್ರೂ ಆಡು, ಬಾಯಾದ್ರೂ ಬಡ್ಕೋ. ನಾನ್ ಯಾಕೆ ಹೋಗ್ಲಿ? ಬೇಕಾದ್ರೆ ನೀನೇ ಹೋಗು. ಏನ್ ಯಜಮಾನ್ರೆ, ನಿಮ್ ಜಾಗದಾಗ ಕುಂತ್ಕೊಂಡು ನಿಮ್ಗೆ ರೋಪ್ ಹೊಡಿತಾವಳೆ? ಅದು ಅವ್ರ ವಂಶ ಸ್ಟೈಲ್ ಕಂಡ್ರು. ಏನ್ರ ನಾಯಿಗಳ ನನ್ನ ಮನೆ ಅನ್ನ ತಿಂದು ನನಗೆ ಇವ್ಳೆ ಅಂತೀರಾ? ಬಂದ್ರೆ ಬಿಟ್ಟು ನಿಲ್ಸಿ. ಕೈ ಎತ್ತು ಎಮ್ಮೆಲೆಗಳ ತರ ಪಕ್ಷ ಬದಲಾಯಿಸ್ಬಿಟ್ಟಿದೀವಿ ಗೊತ್ತಾ? ಹುಡುಗ್ರ, ಇವಳೇ ನಾ ನಿಮ್ ಬೋಡಿ ಹೊಡಿಸಿದ್ದು. ಪಾಪ ಅವಳು ಹಾಡ್ ಹೇಳ್ಬೇಕಂತೆ. ಮೊದಲು ಮೇಕಪ್ ಹಾಕ್ಬಿಡೋಣ, ಆಮೇಲೆ ಆಡ್ಲಿ. ನಿಮ್ಮ ಏನ್ ಈಗ ಚೆನ್ನಾಗಿದ್ಯಾ? ಆಡು. ಮಾದೇವಿ, ಮಾದೇವಿ, ಬೇಗ ಬಾರ ಇಲ್ಲಿ. ಏನ್ರಿ ಅದು? ಅಲ್ಲಿ ನೋಡ ಯಾರು ಬಂದಿದ್ದಾರೆ ಅಂತ. ಬರ್ಬೇಕು, ದಯಮಾಡಿ. ಏನ್ರಿ ಇವ್ರು ತಿರುಪೆ ಎತ್ತವ್ರ ಇಲ್ಲ ನಾಟಕ ಕಂಪನಿ ಅವ್ರ? ಏನು ಹೀಗನ್ಬಿಟ್ಟೆ? ಇವರು ಸಾಕ್ಷಾತ್ ವೆಂಕಟರಮಣ ಸ್ವಾಮಿ ಅಪರಾವತಾರ ಕಣೆ. ಗೋವಿಂದ. ಇವರು ನೇರ ತಿರುಪತಿಯಿಂದ ನಮ್ಮನೆಗೆ ಬಂದ್ಬಿಟ್ಟಿದ್ದಾರೆ ಕಣೆ. ಗೋವಿಂದ. ಇನ್ಮೇಲಿಂದ 1 ತಿಂಗಳು ಪೂರ ನಮ್ಮನೇಲೇ ಇರ್ತಾರೆ. ಇವ್ರು ಊಟ ತಿಂಡಿ ಎಲ್ಲಾ ವ್ಯವಸ್ಥೆ ನೀನೇ ಮಾಡ್ಬೇಕು, ಗೊತ್ತಾಯ್ತಾ? ಗೋವಿಂದ. ಬಂದ್ರಿ ಇಲ್ಲಿ. ಏನೇನು ದೇವ್ರು ದೇವ್ರು ಅಂತ ಬೀದಿಗೆ ಹೋಗೋ ದಾಸೈನೆಲ್ಲ ಕರ್ಕೊಂಡ್ ಬಂದು ಊಟ ಹಾಕುವಂತೀರಾ? ನಮಗೆ ತಿನ್ನ ಗತಿ ಇಲ್ಲ, ಇನ್ ಇವ್ರಿಗೆಲ್ಲ ಹಾಕೋದು. ನಿಮ್ಗೇನಾದ್ರು ಬುದ್ಧಿಗಿರಿ ಇದೆಯಾ? ಅಯ್ಯೋ ರಾಮ ರಾಮ, ಹಾಗೆಲ್ಲ ಹೇಳ್ಬಿಡ ಕಣೆ. ಅತಿಥಿ ದೇವೋಭವ ಅನ್ನೋದೇ ನಮ್ಮ ವಂಶ ಪಾರಂಪರ್ಯದ ಪದ್ಧತಿ ಕಣೆ. ಈ ಅತಿಥಿಗಳ ತೃಪ್ತಿನೇ ಆ ದೇವರ ತೃಪ್ತಿ ಕಣೆ. ಇವ್ರು ಸಂತೋಷ ಪಟ್ರೆ ಆ ಭಗವಂತನಿಗೆ ಎಷ್ಟೊತ್ತೆ ಮನೇನೆ ಬಂಗಾರ ಮಾಡ್ಬಿಡ್ತಾನೆ ಕಣೆ. ಗೋವಿಂದ. ನಾವು ಉಪವಾಸ ಇದ್ರೂ ಸರಿ, ಇವ್ರನ್ನ ತೃಪ್ತಿ ಪಡಿಸೋದೇ ನಮ್ ಕರ್ತವ್ಯ. ಅಡಿಗೆ ಗಿಡಿಗೆ ವ್ಯವಸ್ಥೆ ಎಲ್ಲ ಮಾಡು, ನಾ ಸ್ವಲ್ಪ ಹಾರ್ಮೋನಿ ಬಾರಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ತಾವು ವಿಶ್ರಾಂತಿ ತಗೊಳ್ಳಿ. ಚೇರ ಮಂದಲ್ಗೆ ಎಲ್ಲ ಇದೆ. ಮಂದಲ್ಗೆ ಚಾಪ ಎಲ್ಲ ಸಿದ್ಧ ಮಾಡು, ದಿಂಬು ಕೊಟ್ಬಿಡು, ನಾ ಬಂದ್ಬಿಡ್ತೀನಿ. ಗೋವಿಂದ ಗೋವಿಂದ ಗೋವಿಂದ. ಒಂದ್ ವಾರದಿಂದ ಒಳ್ಳೆ ಊಟ ಆಗಿದೆ ತಾಯಿ. ನೀವು ಅನ್ನಪೂರ್ಣೇಶ್ವರಿ ಇದ್ದಂಗೆ. ಇದೇನಿದು ಒನಕೆ ಪೂಜೆ ಮಾಡ್ತಾ ಇದೀರಾ? ಅದು ನಿನ್ನೆ ರಾತ್ರಿ ನಮ್ಮ ಯಜಮಾನ ಕನ್ಸಲ್ಲಿ ವೆಂಕಟರಮಣ ಸ್ವಾಮಿ ಬಂದು ಹೇಳಿದ್ರಂತೆ. ಏನಂತ? ನಿಮ್ ಮನೆಗ್ 3 ದಿನ ಅತಿಥಿಗಳು ಬಂದಿದಾರಲ್ಲ, ನಾವೇ ಈ ಒನಕೆ ತಗೊಂಡು ಅವ್ರ ತಲೆ ಮೇಲೆ ಪಠಾರ್ ಅಂತ ಹೊಡೆದ್ರೆ ಈ ಒನಕೆ ಚಿನ್ನದಾಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಬಂದು ಕೂತ್ಕೊಳ್ಳಿ, ಬಂದ್ಬಿಡ್ತಾರೆ. ಅಯ್ಯೋ ಗೋವಿಂದ, ಏನಾಯ್ತು ಗೋವಿಂದ? ಯಾಕೆಲ್ಲ ಹೊಟ್ಟೋಗ್ತಾ ಇದ್ದೀರಾ ಗೋವಿಂದ? ಬನ್ನಿ ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ಯಾಕೆ
ಅಯ್ಯೋ ನಿಮ್ಗೋಸ್ಕರ ವಡೆ ಪಾಯಸ ಎಲ್ಲ ಮಾಡ್ಸಿದೀನಿ ಗೋವಿಂದ. ನಮ್ಮ ತಿಥಿಗ ಅಯ್ಯೋ ಏನೇನೋ ಮಾತಾಡ್ತಾ ಇಲ್ಲ ಗೋವಿಂದ. ಬನ್ನಿ ಗೋವಿಂದ, ಊಟ ಮಾಡ್ಕೊಂಡು ಹೋಗಿ ಗೋವಿಂದ. ನಿಮ್ ಸಮಾಸ ಮಾಡಿದಕ್ಕೆ ಏನಾಯ್ತು? ನಮ್ ತಲೆ ಮಾದೇವಿ ಮಾದೇವಿ ಯಾಕೆ ಅವರೆಲ್ಲ ಕೋಪಿಸ್ಕೊಂಡು ಹೊರಟೋಗ್ತಾ ಇದಾರೆ? ಅವ್ರಿಗೆ ಒನಕೆ ಬೇಕಂತೆ. ಅಯ್ಯೋ ಒನಕೆ ತಾನೆ, ಕೇಳಿದ್ರೆ ಕೊಟ್ಬಿಡ್ಬಾರ್ದಾಗಿತ್ತಾ? ಇದು ಹಳೇದು, ನಮ್ ಯಜಮಾನ್ರ ಬರ್ಲಿ ಹೊಸ ತರ್ಸ್ಕೊಡ್ತೀನಿ ಅಂತ ಹೇಳಿದಿಕ್ಕೆ ನಮ್ಗೆ ಈ ಒನಕೆನೆ ಬೇಕು ಅಂತ ಕೋಪ ಮಾಡ್ಕೊಂಡು ಹೊರಟೋದ್ರಿ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟಿಯೆ, ಮನೆಗೆ ಬಂದ ಅತಿಥಿಗಳನ್ನ ಕೋಪಿಸ್ಕೊಂಡು ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅವ್ರು ಈ ಒನಕೆನೆ ಬೇಕು ಅಂತ ಕೇಳಿದ್ರ? ಅಯ್ಯೋ ಕೊಡ್ಬಾರ್ದಾಗಿತ್ತೇನೆ. ಸರಿ ಬಿಡು, ನಾನೇ ಹೋಗಿ ಕೊಟ್ಬಿಟ್ಟು ಸಮಾಧಾನ ಮಾಡ್ಬರ್ತೀನಿ. ಗೋವಿಂದ ಯಾಕೋ ನಮ್ ಟೈಮೇ ಸರಿ ಇಲ್ವಲ್ಲ. ಅಲ್ಲಿ ನೋಡಿದ್ರೆ ಅವಳು ನಮ್ 3 ಜನ ತಲೆಗಳನ್ನೇ ಬೋಡ್ಸಾಕ್ಬಿಟ್ಲು. ಒಂಚೂರು ಯಾವ ಮಾರಿದ್ರೆ ಇವನು ನಮ್ 3 ಜನ ತಲೆಗಳನ್ನೇ ಹೊಡೆದಾಕ್ಬಿಡ್ತಾ ಇದ್ನಲ್ಲಪ್ಪ. ಗೋವಿಂದ ಇನ್ನೂ ಇಲ್ಲೇ ಇದ್ದೀರಾ ಗೋವಿಂದ? ನಿಂತ್ಕೊಳ್ಳಿ ಗೋವಿಂದ, ನಿಂತ್ಕೊಳ್ಳಿ ಗೋವಿಂದ. ಅವನು ಬೆಲ್ಲೆತ್ತಿನ ಬೇತಾಳಂತಾರ ಒನಕೆ ಹಿಡ್ಕೊಂಡು ನಮ್ ಹಿಂದೆನೆ ಬಿದ್ದವನೆ. ನಮ್ ತಲೆಗಳ ಮೇಲೆ ಕಣ್ ಬಿದ್ಬಿಡಲ್ಲ ಅವನಿಗೆ. ಇವತ್ತೇನಾದ್ರೂ ಅವ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ ಗ್ಯಾರಂಟಿ ಹೊಡೆದಾಕ್ಬಿಡ್ತಾನೆ ನಮ್ ತಲೆಗಳನ್ನ. ಓಡ್ರಲ್ಲ